ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಗೃಹಲಕ್ಷ್ಮಿಯಿಂದಾಗಿ ತೃತೀಯ ಲಿಂಗಿಗಳಿಗೂ ನೆರವು ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ವರದಿ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಂದಲೂ ಪೋಸ್ಟ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನ್ಯೂಸ್ ಫಸ್ಟ್ ವರದಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಫಲಾನುಭವಿ ಜೊತೆ ಮಾತುಕತೆ ನಡೆಸಿದ್ದಂಥ ನಮ್ಮ ಪ್ರತಿನಿಧಿ ನ್ಯೂಸ್ ಫಸ್ಟ್ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಫಲಾನುಭವಿಗಳ ಜೊತೆ ಮಾತನಾಡಿದರು. ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಮಾತ್ರ ಅಲ್ಲ, ಇಲ್ಲಿ ತೃತೀಯ ಲಿಂಗಿಗಳ ಆರ್ಥಿಕ ಸ್ವಾವಲಂಬನೆಗೂ ಕೂಡ ಗೃಹಲಕ್ಷ್ಮಿ ಕೆಲಸ ಮಾಡ್ತಾ ಇದೆ, ಲಾಭದಾಯಕವಾಗಿದೆ. ಇದನ್ನು ನಿಮ್ಮ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ಆ ನ್ಯೂಸ್ ಫಸ್ಟ್ ವರದಿಯನ್ನು ಮುಖ್ಯಮಂತ್ರಿಗಳು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟನ್ನು ನೀವು ಗಮನಿಸ್ತಾ ಇದ್ರಿ. ಒಂದು ಕಡೆಯಿಂದ ಮುಖ್ಯಮಂತ್ರಿಗಳ ಟ್ವೀಟ್ ಅದು, ಇನ್ನೊಂದು ಕಡೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟ್ವೀಟ್. ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಂತ ಹೇಳಿ ಅವರೇ ಟ್ವೀಟ್ ಮಾಡಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ವರದಿಗೆ. ನಮ್ಮ ಪ್ರತಿನಿಧಿ ತೃತೀಯ ಲಿಂಗಿಗಳನ್ನು ಮಾತನಾಡಿಸಿದರು, ಆ ವರದಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಗೃಹಲಕ್ಷ್ಮಿಯ ನೆರವು ಪಡೆದಂಥ ತೃತೀಯ ಲಿಂಗಿಗಳು ಇವರೇ ನೋಡಿ. ಸಾಕಷ್ಟು ಜನ ಈ ಗೃಹಲಕ್ಷ್ಮಿ ದುಡ್ಡಿನಿಂದ, ಗೃಹಲಕ್ಷ್ಮಿ ಯೋಜನೆಯಿಂದ ಅನುಕೂಲಸ್ಥರಾದಂಥವರಿದ್ದಾರೆ. ಅಂದರೆ ಭಾಳ ಏನೋ ಅನುಕೂಲ ಆಯಿತು ಅಂತಲ್ಲ, ಬಟ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಲ್ಲ, ಆ ಸ್ವಾವಲಂಬನೆ ಸಿಕ್ಕಿದೆ ಅಂತ. ನಿನ್ನೆ ಅಷ್ಟೇ ನಾವೊಂದು ಸುದ್ದಿ ಮಾಡಿದ್ವಿ, ಗೃಹಲಕ್ಷ್ಮಿಯ ದುಡ್ಡನ್ನು ಉಳಿಸಿ 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 ಬೋರ್ವೆಲ್ ಕೊಡಿಸೋದ್ರು ಅಂತ. ಇನ್ನೊಂದಷ್ಟು ಜನ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಕೇವಲ ಮಹಿಳೆಯರು ಮಾತ್ರ ಅಲ್ಲ, ತೃತೀಯ ಲಿಂಗಿಗಳಿಗೂ ಕೂಡ ನೆರವಾಗ್ತಾ ಇದೆ. ಇದರ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ನ್ಯೂಸ್ ಫಸ್ಟ್ನ ವರದಿಗಾರರು ತೃತೀಯ ಲಿಂಗಿ ಫಲಾನುಭವಿಗಳನ್ನು ಮಾತನಾಡಿಸಿದರು. ಈ ವರದಿಗೆ ಮುಖ್ಯಮಂತ್ರಿಗಳು ಸ್ವತಃ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಅದರ ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ನ ವರದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.